Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗಿನ ಮತದಾನ ಹೌದು ಮುಗಿದು ಹೋಗಿದೆ. ನಾಳೆ ಮತ ಎಣಿಕೆ ಕಾರ್ಯ ನಡೆಯುತ್ತೆ. ಬೆಳಗ್ಗೆ 8 ಗಂಟೆಯಿಂದ ಆರಂಭ ಆಗ್ತಾ ಇದೆ ಮತ ಎಣಿಕೆ ಕಾರ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಹುತೇಕ ಎಲ್ಲ ಮತಗಟ್ಟೆಗಳ ಬಳಿ ಹೋದಂತ ಸಂದರ್ಭದಲ್ಲೂ ಕೂಡ ಬಹಳ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ. ಬೇಕಾದಂತ ಭದ್ರತೆ ವ್ಯವಸ್ಥೆ ಇದೆಲ್ಲ ಕೂಡ ಸಾಂಗವಾಗಿ ಸಾಗ್ತಾ ಇದೆ. ಆದ್ರೆ ಬಂದಿರುವಂತ ಎಕ್ಸಿಟ್ ಪೋಲ್ ನ ಫಲಿತಾಂಶ ಇದೆಯಲ್ಲ ಅದರ ಬಿಸಿ ಇನ್ನೂ ಕೂಡ ಆರಿಲ್ಲ. ಈ ಎಕ್ಸಿಟ್ ಪೋಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ಕಾಂಗ್ರೆಸ್ ಬಿಜೆಪಿಯ ನಡುವಿನ ವಾಕ್ ಸಮರ ಇವತ್ತು ಕೂಡ ಯಥಾ ಪ್ರಕಾರವಾಗಿ ಮುಂದುವರೆದಿತ್ತು. ವಿಶ್ವದ ಅತಿ ದೊಡ್ಡ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಪ್ರಜಾಪ್ರಭುತ್ವ ರಾಷ್ಟ್ರದ ಮುಂದಿನ 5 ವರ್ಷಗಳ ಭವಿಷ್ಯ ನಾಳೆ ಹೊರಬೀಳಲಿದೆ. 10 ವರ್ಷಗಳ ಸಾಧನೆ ಹಿಡಿದು ಬಿಜೆಪಿ ಮತ ಕೇಳಿದೆ. ಹೊಸ ಭರವಸೆಗಳೊಂದಿಗೆ ಕಾಂಗ್ರೆಸ್ ದೇಶವಾಸಿಗಳ ಮನ ಗೆಲ್ಲಲು ಯತ್ನಿಸಿದೆ. ಆದರೆ ಮೌನವಾಗಿ ಹಕ್ಕು ಚಲಾಯಿಸಿರುವ ಮತದಾರರ ಮನದಾಳವೇನು ಅನ್ನೋದು ನಾಳೆಯೇ ಗೊತ್ತಾಗಲಿದೆ. ದೇಶದ ಅಧಿಕಾರ ಗದ್ದುಗೆಗೇರೋದು ಯಾರು ಅನ್ನೋ ಕುತೂಹಲ ಜನರಲ್ಲಿ ಹೆಚ್ಚಾಗಿದ್ದು ನಾಳಿನ ಫಲಿತಾಂಶದ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಮತಯಂತ್ರದಲ್ಲಿ ಭದ್ರವಾಗಿರೋ 8,360 ಅಭ್ಯರ್ಥಿಗಳ ಭವಿಷ್ಯ ಹೊರಬೀಳಲಿದ್ದು ಕರುನಾಡ ಕುರುಕ್ಷೇತ್ರದ 28 ರಣಕಣದಲ್ಲಿ ಅಖಾಡಕ್ಕಿಳಿದಿರೋ 474 ಅಭ್ಯರ್ಥಿಗಳ ಸೋಲು ಗೆಲುವು ನಾಳೆ ಮಧ್ಯಾಹ್ನದ ವೇಳೆಗೆ ಗೊತ್ತಾಗಲಿದೆ. ಆದರೆ ಎನ್ಡಿಎ ಸ್ಪಷ್ಟ ಬಹುಮತ ಪಡೆಯಲಿದೆ ಅಂತ ಬಹುತೇಕ ಎಲ್ಲಾ ಸಮೀಕ್ಷೆಗಳು ಹೇಳಿವೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಕೆಂಡಾಮಂಡಲರಾಗಿದ್ದು ಸಮೀಕ್ಷೆ ಸುಳ್ಳು. ಗೆಲುವು ನಮ್ಮದೇ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇದು ಮೋದಿ ಸಮೀಕ್ಷೆ, ಕಾಲ್ಪನಿಕ ಸಮೀಕ್ಷೆ, ನಾವು 295 ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ದಾರೆ. ಸೋನಿಯಾ ಗಾಂಧಿ ಕೂಡ ಕಾದು ನೋಡಿ ಎಕ್ಸಿಟ್ ಪೋಲ್ಗಳ ವಿರುದ್ಧವಾಗಿ ಫಲಿತಾಂಶ ಬರಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. We have to wait, just wait and see. Who do you have to form the government now? Well, we are very hopeful that our results are completely the opposite of what the exit poll is saying. ಅತ ಚುನಾವಣಾ ಆಯೋಗ ಮತ ಎಣಿಕೆಗೆ ಸಿದ್ಧತೆ ಮಾಡಿಕೊಂಡಿದ್ರೆ ಇತರ ರಾಜಕೀಯ ಪಕ್ಷಗಳಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರ ಜೋರಾಗಿದೆ. ಅದರಲ್ಲೂ ಎಕ್ಸಿಟ್ ಪೋಲ್ ಹೊರಬಿದ್ದ ನಂತರ ಗೆಲುವಿನ ಗುದ್ದಾಟವೇ ನಡೀತಿದೆ. ಈ ಕ್ಷಣಕ್ಕೂ ಎಕ್ಸಿಟ್ ಪೋಲ್ ಸುಳ್ಳು, ನಾವು ಡಬಲ್ ಡಿಜಿಟ್ ಗೆಲ್ತೀವಿ ಅಂತ ಕೈ ನಾಯಕರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ರಾಹುಲ್ ಮಾತಿಗೆ ದನಿಗೂಡಿಸಿದ್ದಾರೆ. ಇದು ತಗೊಳ್ಳೋಣ, ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ನಾವು ಎಕ್ಸಿಟ್ ಪೋಲ್ ಇದೆಯಲ್ಲ ಅದನ್ನು ಈಗಾಗಲೇ ನಮ್ಮ ರಾಹುಲ್ ಗಾಂಧಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅದು ನರೇಂದ್ರ ಮೋದಿಯವರ ಮಾಧ್ಯಮ ಸಮೀಕ್ಷೆ. ನಾವು ಅದನ್ನು ಒಪ್ಪಿಕೊಳ್ಳಲು ಸಾಧ್ಯ ಆಗಿಲ್ಲ. ನಾವು ಕನಿಷ್ಠ 15-20 ಸ್ಥಾನಗಳನ್ನು ಗೆಲ್ತೇವೆ ಕರ್ನಾಟಕದಲ್ಲಿ. ಸೊ ಅದರಿಂದ ಆ ಸಮೀಕ್ಷೆಯನ್ನು ನಾವು ಸಂಪೂರ್ಣ ಬೆಂಬಲಿಸ್ತೇವೆ. ಒಂದು ಪಕ್ಷಕ್ಕೆ ಅನುಕೂಲಿಸಬೇಕು ಅನ್ನುವಂಥ ಮನೋಭಾವದವರು ಅದರಿಂದ ಇವು ಸತ್ಯವಾದದ್ದಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ನಾವಂತೂ ಇದನ್ನು ನಂಬೋದಿಲ್ಲ. ಒಂದನೇದು. ಎರಡನೇದು, ಎಕ್ಸಿಟ್ ಪೋಲ್ಗೆ ಸೋಲಾಗ್ತದೆ. ಖಂಡಿತವಾಗೂ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಕೈ ಹಿಡಿದೇ ಇದೆ. ಎಕ್ಸಿಟ್ ಪೋಲ್ಗಳು ನಾವು ಹೇಳಿಲ್ವೋ, ಇದು ಮೋದಿಯವರ ಫ್ಯಾಂಟಸಿ ಪೋಲ್. ಆದ್ದರಿಂದ ಇವೆಲ್ಲ ನಡೀತದೆ. ನಾಳೆ ಜನರ ಎಕ್ಸಿಟ್ ಪೋಲ್ ಬರುತ್ತೆ. ಜನರ ಎಕ್ಸಿಟ್ ಪೋಲ್ ಅಂತ ಮಾತಾಡೋಣ. ಇನ್ನು ಕಾಂಗ್ರೆಸ್ ನಾಯಕರ ಮಾತಿಗೆ
ಟಾಂಟ್ ಕೊಟ್ಟಿರೋ ಕುಮಾರಸ್ವಾಮಿ ಕಾಂಗ್ರೆಸ್ನವರು ನಾಳೆ ಮಧ್ಯಾಹ್ನದವರೆಗೂ ಸಂತೋಷವಾಗಿರ್ಲಿ ಅಂದಿದ್ದಾರೆ. ಅಲ್ಲದೆ ಜೆಡಿಎಸ್ನ 3 ಸ್ಥಾನವನ್ನು ಗೆಲ್ತೀವಿ ಅಂತ ಕುಮಾರಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿಎಂ ಸಚಿವರಿಗೆ ಎದೆಬಡಿತ ಜೋರಾಗಿದೆ ಅಂತ ಹೇಳಿದ್ದಾರೆ. ಅವರ ಅಭಿಪ್ರಾಯಕ್ಕೆ ನಾಳೆ ಮಧ್ಯಾಹ್ನದವರೆಗೆ ಆ ಅಭಿಪ್ರಾಯನ ವ್ಯಕ್ತಪಡಿಸಿ ಅವರು ಸಂತೋಷವಾಗಿರ್ತಕ್ಕಂಥದ್ದಕ್ಕೆ ನಾನು ಯಾತಕ್ಕೆ ಅಡ್ಡಿಪಡಿಸಲಿ, ಅವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಅಂತಿಮವಾದಂಥ ವಾಸ್ತವಾಂಶ ನಾಳೆ ಮಧ್ಯಾಹ್ನದೊಳಗೆ, ಇವತ್ತು ಚುನಾವಣೆಯ ಮತದಾನದ ಎಣಿಕೆ ನಂತರ ಯಾರು ಪರವಾಗಿದೆ ಯಾರು ಪರವಾಗಿಲ್ಲ ಅಂತಕ್ಕಂಥದ್ದು ನಾವು ನಾಳೆ ಕಾಣಲೇಬೇಕಲ್ವೇ. ಎಕ್ಸಿಟ್ ಪೋಲ್ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಎಕ್ಸಿಟ್ ಪೋಲ್ ವರದಿ ಬಂದ ನಂತರ ರಾಜ್ಯದ ಆಡಳಿತ ಪಕ್ಷದ ಮುಖಂಡರಿಗೆ, ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರುಗಳು ಕೂಡ ಇವತ್ತು ಎದೆಬಡಿತ ಜಾಸ್ತಿ ಆಗಿದೆ. ಲೆಕ್ಕಾಚಾರಗಳು ಏನೇ ಇರಲಿ, ನಾಳೆ ಮಧ್ಯಾಹ್ನದ ವೇಳೆಗೆ ಯಾರು ಬೀಳ್ತಾರೆ ಅನ್ನೋದು ಗೊತ್ತಾಗಲಿದೆ. ಬಿಜೆಪಿ ಅಂತೂ ಪಟಾಕಿ ಹಚ್ಚೋಕೆ ಪ್ಲಾನ್ ಮಾಡಿದ್ದು, ಹ್ಯಾಟ್ರಿಕ್ ಗೆಲುವು ಸಿಗೋ ನಿರೀಕ್ಷೆಯಲ್ಲಿ ಮೋದಿ ಅಮಿತ್ ಶಾ ರೋಡ್ ಶೋ ನಡೆಸಲು ಪ್ಲಾನ್ ಮಾಡಿದ್ದಾರೆ. ರಾಜ್ಯದಲ್ಲೂ ಬಿಜೆಪಿ ಕಾರ್ಯಕರ್ತರು ಗೆಲ್ತೀವಿ ಅನ್ನೋ ಭರವಸೆಯಲ್ಲಿ ಸಂಭ್ರಮಾಚರಣೆಗೆ ತುದಿಗಾಲಲ್ಲಿ ನಿಂತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡ್ತಾ ಒಂದು ವಿಚಾರವನ್ನ ಹೇಳಿದ್ರು. ನನಗೊಂದು ಪಕ್ಕಾ ಮಾಹಿತಿ ಬಂದಿದೆ. ಕೇರಳದ ರಾಜರಾಜೇಶ್ವರ ದೇಗುಲದ ಬಳಿ ನನ್ನ ವಿರುದ್ಧವಾಗಿ, ಸಿಎಂ ವಿರುದ್ಧವಾಗಿ ಏನೋ ಶತ್ರು ಭೈರವಿ ಯಾಗ ಅನ್ನುವಂಥದ್ದನ್ನ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಹೇಳ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಕುರಿ, ಕೋಳಿ, ಹಂದಿ, ಎಮ್ಮೆ, ಕೋಣ ಹೀಗೆ 5 ಬಲಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ರು. ಇದು ರಾಜ್ಯದಾದ್ಯಂತ ಬಹಳ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಅವತ್ತಿಂದ ರಿಯಾಕ್ಟ್ ಮಾಡೋದಕ್ಕೆ ಈ ವಿಚಾರವಾಗಿ ಕುಮಾರಸ್ವಾಮಿ ಅವರು ಸಿಕ್ಕಿರಲಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು ಇದೇ ವಿಚಾರವಾಗಿ ಪ್ರಸ್ತಾಪ ಮಾಡಿ ಅವ್ರು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಮಾತನ್ನು ಹೇಳಿದ್ದಾರೆ ಅನ್ನೋದು ಗೊತ್ತು. ನಮ್ಮ ಕುಟುಂಬದ ವಿರುದ್ಧವಾಗಿ ಅನುಮಾನ ಬರೋದಕ್ಕೆ ಹಿಂಗೆ ಹೇಳಿದ್ದಾರೆ. ಲೋಕದ ಡೊಂಕನ್ನ ನೀನ್ಯಾಕೆ ತಿದ್ದುವಿರಯ್ಯ ಅನ್ನುವಂಥ ರೀತಿಯಾಗಿ ಬಸವಣ್ಣನವರ ವಚನ ಹೇಳುವ ಮುಖೇನವಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕುಟುಕಿದ್ದಾರೆ. ಹಾಗಾದ್ರೆ ಈ ಯಾಗದ ವಿಚಾರ ಹೇಗೆ ರಾಜಕೀಯ ಜಟಾಪಟಿ ಕಾರಣ ಆಗ್ತದೆ, ಬನ್ನಿ ನೋಡೋಣ. ತಮ್ಮನ್ನ ಹಾಗೂ ತಮ್ಮ ಸರ್ಕಾರವನ್ನ ಕಟ್ಟಿ ಹಾಕೋಕೆ ಕೆಲವರು ಶತ್ರು ಭೈರವಿ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಇತ್ತೀಚೆಗೆ ಹೇಳಿದ್ರು. ಇದು ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿತ್ತು. ಕೇವಲ ನಾನೊಬ್ನೇ ಅಲ್ಲ, ಸಿದ್ದರಾಮಯ್ಯನವರನ್ನ ಕೂಡ ಟಾರ್ಗೆಟ್ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ವಿರುದ್ಧವೂ ಪ್ರಯೋಗ ಮಾಡಲಾಗ್ತಾ ಇದೆ. 21 ಕುರಿ, 3 ಎಮ್ಮೆ, 3 ಹಂದಿ, ಕೋಳಿಗಳನ್ನ ಬಲಿ ಕೊಡಲಾಗ್ತಾ ಇದೆ. ಇದನ್ನ ಯಾರು ಮಾಡುತ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ ಮಾತುಗಳು ಹೊಸ ಲೆಕ್ಕಾಚಾರಗಳನ್ನ ಹಾಕುವಂತೆ ಮಾಡಿತ್ತು. ನೋಡಪ್ಪ, ಕೇರಳಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಯಾವ್ದು ಪೂಜೆ ನಡೀತಾ ಇದೆ. ನಮ್ಮ ಸಿದ್ಧೆ ಮಾಡ್ತಾ ಇರೋ ಜಾಗ ಯಾರು ಮಾಡ್ತಾವ್ರೆ ಎಲ್ಲ ಇದೆ ಅಂತ ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಭೈರವಿ ಯಾಗ, ಕೇರಳ ರಾಜರಾಜೇಶ್ವರಿ ದೇವಸ್ಥಾನದ ಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋದ್ರಿಂದ ಮನುಷ್ಯ ಚರಚರತೆಗಳು ಒಳಗಾಗುತ್ತದೆ. ಅಘೋರಿಗಳ ಮೊರೆ ಹೋಗಿರುತ್ತಾರೆ. ಡಿ.ಕೆ. ಶಿವಕುಮಾರ್ ಪ್ರಯೋಗ ನಡೆಸ್ತಾ ಇರೋದು ಕೇರಳ ಕಣ್ಣೂರಿನ ಪ್ರಸಿದ್ಧ ರಾಜರಾಜೇಶ್ವರ ದೇವಾಲಯದ ಆಸುಪಾಸಿನಲ್ಲೇ ಅಂತ ಹೇಳಿದ್ರು. ಬಳಿಕ ಕೇರಳ ಸರ್ಕಾರವು ಈ ಬಗ್ಗೆ ಸ್ಪಷ್ಟನೆ ನೀಡಿತ್ತು. ನಮ್ಮ ರಾಜ್ಯದಲ್ಲಿ ಆ ರೀತಿ ನಡೆಯುತ್ತಿಲ್ಲ ಅಂತ ಹೇಳಿತ್ತು. ಡಿಕೆಶಿ ಮಾತಿನ ಬೆನ್ನಲ್ಲೇ ಕುಮಾರಸ್ವಾಮಿ ಕೂಡ ತಾವು ಫ್ಯಾಮಿಲಿ ಜೊತೆ ಇರೋ ಫೋಟೋ ಹಂಚಿಕೊಂಡಿದ್ರು. ಇವತ್ತು ಸುದ್ದಿಗೋಷ್ಠಿ ವೇಳೆ ಈ ಬಗ್ಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ರು. ನಮ್ಮ ಕುಟುಂಬವನ್ನ ಮುಗಿಸುವ ಮುಂದಿನ ಭಾಗವಾಗಿ ಡಿಸಿಎಂ ಡಿಕೆ ಕುರಿ ಮೇಕೆ ಕತೆ ಹೇಳಿದ್ದಾರೆ ಅಂತ ಬಸವಣ್ಣನವರ ವಚನ ಹೇಳಿ ಕಿಡಿಕಾರಿದ್ರು. ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದಿದೆ. ನಾನು ಇವತ್ತು ಆ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇವತ್ತು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನೆ. ಬಹುಶಃ ಆ ಸ್ಥಾನದಲ್ಲಿ ಏನಿದ್ದಾರೆ ಆ ಸ್ಥಾನದ ಗೌರವ ಮೌಲ್ಯ ಏನು ಅಂತಕ್ಕಂಥದ್ದು ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಲೋಕದ ಡೊಂಕನ್ನು ಸರಿಪಡಿಸೋದಿರಲಿ, ನಿನ್ನ ಡೊಂಕಿಯನ್ನು ಸರಿಪಡಿಸ್ಕ, ನಿನ್ನ ತನುವನ್ನು ಸರಿ ಮಾಡ್ಕ, ನಿನ್ನ ಮನಸ್ಸನ್ನು ಸರಿ ಮಾಡ್ಕ ಅಂತ ಪಾಪ ಏನು ಕೂಡಲ ಸಂಗಮ ನೆನೆಸ್ಕೊಂಡು ಹೇಳಿದ್ರಲ್ಲ, ಅದನ್ನು ಮತ್ತೆ ನಾನು ಅವ್ರಿಗೆ ಹೇಳಬೇಕಾಗಿದೆ. ಇದು ಅದೆಂಥದ್ದು 21 ಕರಿ ಮೇಕೆ ಅಂತೆ,
21 ಹಾಡಂತೆ, ಇದೇನೋ 3 ಹಂದಿ ಅಂತೆ, ಆಮೇಲೆ ಅದಂತ ಕ್ವಾಣ 4 ಹೋಗಿದ ಕ್ವಾಣವಂತೆ, ಅದೆಂಥದ್ದು ಶತ್ರು ಭೈರವ ಏನು ತೆಗೆದ್ರೆ ಶತ್ರು ಭೈರವಿ ಯಾಗ. ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು, ಈಗಾಗಲೇ ನಮ್ಮ ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಶ್ರಮಪಟ್ಟು ಇಡೀ ರಾಜ್ಯದಲ್ಲಿ 1.5-2 ತಿಂಗಳಿಂದ ನಡೆಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ ರೀತಿಯ ಒಂದು ಕುರಿ ಮೇಕೆ ಕಥೆ ಹೇಳಿದ್ರೆ ಇನ್ನೊಂದು ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದು ಏನು ಹೇಳ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ ಮಾತು, ನಮ್ಮ ಕುಟುಂಬದಲ್ಲಿ ನನಗೆ ತಿಳುವಳಿಕೆ ಬಂದಿದ್ದು, ನಾನಾಗಲಿ ನಮ್ಮ ತಂದೆ ಆಗಲಿ ನಮ್ಮ ಕುಟುಂಬದಲ್ಲಾಗಲಿ ಈ ಕುರಿ ಕಡಿಯೋದು, ಮೇಕೆ ಕಡಿಯೋದು, ಕೋಣ ಕಡಿಯೋದು ಈ ರೀತಿಯ ಒಂದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಎಲ್ಲೂ ಆಗಿಲ್ಲ. ಅಷ್ಟಕ್ಕೂ ಶತ್ರು ಭೈರವಿ ಉಪಾಸನೆ ಅಂದ್ರೇನು ಅನ್ನೋದನ್ನ ಇನ್ಸೈಡ್ ಸುದ್ದಿಯಲ್ಲಿ ಡೀಟೇಲ್ ಆಗಿ ಹೇಳಿದ್ವಿ. ಅದನ್ನ ಮತ್ತೊಮ್ಮೆ ರೀಕಾಲ್ ಮಾಡ್ತೀವಿ, ಕೇಳಿ. ಇದೋ ಶಕ್ತಿ ದೇವತೆಯ ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದಶ ಮಹಾವಿದ್ಯೆಯ ಒಂದು ಭಾಗ ಅಂದ್ರೆ ದೇವಿ ಉಪಾಸನೆಯ ಒಂದು ಕ್ರೂರ ಪದ್ಧತಿ. ಇತರ ಸಂಪ್ರದಾಯಗಳಲ್ಲಿ ಸೌಮ್ಯ ರೂಪದಲ್ಲಿ ದೇವಿಯನ್ನ ಆರಾಧಿಸಿದ್ರೆ, ಭೈರವಿ ಸ್ವರೂಪದಲ್ಲಿ ಅತ್ಯಂತ ತಾಮಸವಾಗಿ ಪೂಜಿಸಲಾಗುತ್ತೆ. ಸ್ಮಶಾನದಲ್ಲಿ ಪೂಜೆ, ನಗ್ನಾರಾಧನೆ, ರಕ್ತ ತರ್ಪಣ ಹೀಗೆ ವಿವಿಧ ರೀತಿಯ ಉಪಾಸನೆಗಳಿವೆ. ಅಂದ್ರೆ ಮಾಂಸ, ಎಮ್ಮೆ, ಕುರಿ, ಕೋಳಿ, ಹಂದಿಗಳನ್ನ ಬಲಿ ನೀಡಲಾಗುತ್ತೆ. ಇದನ್ನ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸಿ ಆತನ ಪತನ, ತೇಜಸ್ಸು ಹರಣ, ಪ್ರಭಾವ ಕ್ಷೀಣ, ಅವಘಡ ದಾರುಣ, ಘಾತುಕ ಮರಣ ಸೇರಿದಂತೆ ವಿಧ್ವಂಸಕ ಪ್ರಯೋಗಕ್ಕಾಗಿ ಮಾಡಲಾಗುತ್ತೆ. ಡಿಕೆ ಮಾತಿಗೆ ಕುಮಾರಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಶತ್ರು ಭೈರವಿ ಯಾಗ ಮಾಡಿದ್ಯಾರೋ, ಯಾಕೆ ಮಾಡಿದ್ರು ಅನ್ನೋದು ನಿಗೂಢವಾಗಿಯೇ ಉಳಿದಿದೆ. ಸುನಿಲ್, TV9 ಬೆಂಗಳೂರು. ಇನ್ನು ಮಹರ್ಷಿ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟ ಹಾಗಿನ ಹಗರಣದ ವಿಚಾರ ಬಹಳ ಪ್ರಸ್ತಾಪ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ಸತ್ತದ ಹೆಗಣದ ವಾಸನೆ ಎಲ್ಲ ಕಡೆ ಪಸರಿಸುವಂತೆ ಸರ್ಕಾರದ ವಿಚಾರದಲ್ಲೂ ಕೂಡ ಇದು ಬೇರೆ ಬೇರೆ ಕಡೆ ಇದು ಬಹಳ ಪಸರಿಸುವಂತಹ ಮುನ್ಸೂಚನೆಗಳು ಸಿಗ್ತಾ ಇದೆ. ಈ ಕಾರಣಕ್ಕಾಗಿಯೇ ಬಿಜೆಪಿ ಹಾಗೆ JDS ಸರ್ಕಾರದ ವಿರುದ್ಧವಾಗಿ ಜಂಟಿ ಹೋರಾಟ ನಡೆಸುವಂತ ನಿಟ್ಟಿನಲ್ಲೂ ಕೂಡ ಬಹಳ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದೆ. ಹಾಗಾದ್ರೆ ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗಿನ ಆರೋಪ, ಅದಾದ ನಂತರದಲ್ಲಿ ಅಧಿಕಾರಿ ಸಾವನ್ನಪ್ಪಿರುವಂತಹ ವಿಚಾರ ಹೇಗೆ ಸರ್ಕಾರಕ್ಕೊಂದು ಇಕ್ಕಟ್ಟು ತರಿಸ್ತಾ ಇದೆ, ಬನ್ನಿ ನೋಡೋಣ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಪ್ರಕರಣ ಸರ್ಕಾರದ ನಿದ್ದೆಗೆಡಿಸಿದೆ. ಕಾಂಗ್ರೆಸ್ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸತ್ತ ಹೆಗಣದ ವಾಸನೆ ಇಡೀ ಏರಿಯಾಗೆ ಹರಡಿದಂತೆ ಹಗರಣದ ವಾಸನೆ ಇನ್ನಷ್ಟು ಆಳವಾಗಿ ಇಳಿಯುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಸಚಿವರ ಅಭಿಪ್ರಾಯ ಪಡೆದುಕೊಂಡಿದ್ದಾರೆ. ಸಚಿವ ನಾಗೇಂದ್ರ ಪ್ರಕರಣದ ಬಗ್ಗೆ ಹಿರಿಯ ಸಚಿವರೊಂದಿಗೆ ಸಿಎಂ ಸಭೆ ನಡೆಸಿದ್ದಾರೆ. ನಿನ್ನೆ ಸಂಜೆ ಶಾಸಕಾಂಗ ಸಭೆ ನಡೆದ ಬಳಿಕ ತಡರಾತ್ರಿ ಸಿಎಂ ಕಾವೇರಿ ನಿವಾಸದಲ್ಲಿ ಕೆಲ ಹಿರಿಯ ಸಚಿವರೊಂದಿಗೆ ಸಭೆ ನಡೆಸಿದ್ದಾರೆ. 1 ಗಂಟೆಗೂ ಹೆಚ್ಚು ಕಾಲ ಹಿರಿಯ ಸಚಿವರ ಜೊತೆ ಸಮಾಲೋಚನೆ ನಡೆಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಕೆಜೆ ಜಾರ್ಜ್, ರಾಮಲಿಂಗಾರೆಡ್ಡಿ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ದಿನೇಶ್ ಗುಂಡೂರಾವ್ ಮತ್ತು ಕೃಷ್ಣ ಬೈರೇಗೌಡ ಸೇರಿದಂತೆ ಪ್ರಮುಖ ಸಚಿವರು ಸಭೆಯಲ್ಲಿ ಭಾಗಿಯಾಗಿದ್ದರು. ತಪ್ಪು ನಡೆದಿದ್ರೆ ಕ್ರಮ ಕೈಗೊಳ್ಳಿ ಎಂದು ಸಿಎಂ ಡಿಸಿಎಂಗೆ ಸಚಿವರು ಹೇಳಿದ್ದಾರೆ. ಸಚಿವರ ವಿರುದ್ಧ ಕ್ರಮ ಕೈಗೊಳ್ಳುವ ಜವಾಬ್ದಾರಿ ಸಿಎಂ ಡಿಸಿಎಂ ಹೆಗಲಿಗೆ ಹಾಕಲಾಗಿದೆ. ಮೊನ್ನೆ ಅವರು ವರದಿ ಏನು ಕೊಡ್ತಾರೆ ಅಂತ ನೋಡೋಣ. ವರದಿ ಕೊಟ್ಟ ಮೇಲೆ ವಿಲ್ ಟೇಕ್ ಇಟ್. ಅವರು ಯಾರು ನಮಗೆ ವಿರೋಧ ಪಕ್ಷ ಇರೋದೇ ಹೋರಾಟ ಮಾಡಕ್ಕೆ, ಅನ್ಯಾಯದ ವಿರುದ್ಧ ಹೋರಾಟ ಮಾಡಕ್ಕೆ. ಅವರು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು ಸುಳ್ಳು ಹೇಳ್ಕೊಂಡು ಹೋರಾಟ ಮಾಡೋದು. ಶಾಸಕಾಂಗ ಸಭೆಯತ್ತ ಬಾರದೆ ದೂರ ಉಳಿದ ಸಚಿವ ನಾಗೇಂದ್ರ ಅಂತರ ಕಾಯ್ದುಕೊಂಡಿದ್ದಾರೆ. ಎಸ್ಐಟಿ ತಂಡ ತನಿಖೆ ಆಳಕ್ಕೆ ಇಳಿದಷ್ಟು ರಾಜಕೀಯ ಕೆಸರೆ ರಚಾಟ ಕೂಡ ಜೋರಾಗಿದೆ. ಬಿಜೆಪಿ ನಾಯಕರು ಸಚಿವ ನಾಗೇಂದ್ರ ವಿರುದ್ಧ ಕ್ರಮಕ್ಕೆ ಒತ್ತಡ ಮುಂದುವರಿಸಿದ್ದು ಜೂನ್ 6ರ ಗಡುವು ನೀಡಿದ್ದಾರೆ. ನಾಳೆ ಕೇಂದ್ರ ಸಂಸತ್ ಚುನಾವಣೆಯ ಫಲಿತಾಂಶ ಹೊರಬೀಳಲಿದ್ದು ಎಲ್ಲ ಕೋನದಿಂದಲೂ ಕಾಂಗ್ರೆಸ್ನ ನಿರ್ಧಾರ ಮಹತ್ವ ಪಡ್ಕೊಂಡಿದೆ. ಯಾರೇ ಆಗಿದ್ರು ತಪ್ಪಿತಸ್ಥರು 180 ಕೋಟಿ ಜನಸಾಮಾನ್ಯರ ಹಣ ಅದು ಗೋಲ್ಮಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವ್ರು ಎಷ್ಟೇ ದೊಡ್ಡವರಿರಲಿ, ಅದಕ್ಕೇನು ರಾಜಿ ಇಲ್ಲ.
ಏನು ಒಂದು ದಿನ ಹೋರಾಟಕ್ಕೆ ಇವರೇನು ಬಗ್ಗಲ್ಲ ಕಾಂಗ್ರೆಸ್ ಅವರು. ಖದೀಮ್ರಿದ್ದಾರೆ, ಕಳ್ಳರಿದ್ದಾರೆ ಇವರು. ಅದಕ್ಕೆ ಒಂದು ಅವರ ರಾಜೀನಾಮೆ ಪಡೆಯೋವರೆಗೂ ನಮ್ಮ ಹೋರಾಟ ಇರಬೇಕು ಅನ್ನೋ ದೃಷ್ಟಿಯಿಂದ ನಿನ್ನೆನೂ ಕೂಡ ನಾನು ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿದ್ದೀನಿ. ಗವರ್ನರ್ನ ಭೇಟಿ ಮಾಡೋವಂಥದ್ದು ಇರ್ಬೋದು, MLAಗಳೆಲ್ಲ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಹೋರಾಟ ಮಾಡುವಂಥದ್ದು, ಇಡೀ ರಾಜ್ಯದ ಜಿಲ್ಲೆಗಳಲ್ಲೂ ಹೋರಾಟ ಮಾಡುವಂಥದ್ದಕ್ಕೆ ನಾವೆಲ್ಲ ಕೂತು ಚರ್ಚೆ ಮಾಡಿದ್ದೀರಿ. ಒಟ್ಟಾರೆ ಅವರ ತಲೆದಂಡ ಆಗೋವರೆಗೂ, ಫಸ್ಟ್ ವಿಕೆಟ್ ಬೀಳೋವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಒತ್ತಡ ಏನೇ ಬಂದರೂ ಯಾರು ಕೇರ್ ಮಾಡದೆ ಆ ತಲೆದಂಡ ಮಾಡುವಂಥದ್ದಕ್ಕೆ ನಮ್ಮ BJP ಹೋರಾಟವನ್ನು ನಾವು ಮಾಡ್ತೀರಿ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದ್ದರೆ ಪರಿಶಿಷ್ಟ ವರ್ಗಗಳಿಗೆ ಕೊಡ್ತಕ್ಕಂಥ ದುಡ್ಡಿದು ಏನಾದರೂ ಬಹುಶಃ ಎಲ್ಲ ಬೋರ್ಡ್ ಕಾರ್ಪೊರೇಷನಲ್ಲಿ ಏನೇನು ನಡೆದಿದೆ ಅಂತಕ್ಕಂಥ ತನಿಖೆ ಏನಾದರೂ ಆಗೋದ್ರೆ ಇನ್ನು ಯಾರ್ಯಾರು ತಲೆಗಳು ಉರುಳ್ತಾವೋ ಗೊತ್ತಿಲ್ಲ. ಇದರ ಜವಾಬ್ದಾರಿ ಬರೀ ನಾಗೇಂದ್ರ ತಗೊಳ್ಳೋದಲ್ಲ, ನಾಗೇಂದ್ರನ ಮೇಲೆ ಒರೆಸೋದಲ್ಲ. ಈ ಜವಾಬ್ದಾರಿಯನ್ನು ಆರ್ಥಿಕ ಇಲಾಖೆಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ಮುಖ್ಯಮಂತ್ರಿಗಳೇ ಹೊರಬೇಕಿದು. ಇದರಲ್ಲಿ ಜಾಣಕಿಹುಡು ಈ ರೀತಿ ದುಡ್ಡನ್ನು ದರೋಡೆ ಮಾಡ್ಕೊಂಡು ಯಗಣ ತಿನ್ನೋ ಕೆಲಸ ಮಾಡ್ಕೊಂಡು ಇನ್ನೊಬ್ಬರು ತಲೆ ಕೆಟ್ಟಾಗಿ ಹೋಗ್ತೀರಾ? ಸರ್ಕಾರ SIT ವರದಿ ಬರುವ ತನಕ ರಾಜೀನಾಮೆ ವಿಚಾರದಲ್ಲಿ ಕಾಯುವ ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ. SIT ವರದಿಯಲ್ಲಿ ಕೂಡ ಸಚಿವ ನಾಗೇಂದ್ರ ಹೆಸರು ಪ್ರಸ್ತಾಪವಾದರೆ ಸರ್ಕಾರ ರಾಜೀನಾಮೆ ಪಡೆಯುವುದು ನಿಶ್ಚಿತ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಒಂದ್ ಕಡೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಾಳೆ ಮತ ಎಣಿಕೆ ಕಾರ್ಯ ನಡೀತಾ ಇರುವಂತದ್ದು, ಅದ್ರ ಕುತೂಹಲ ಇದ್ದೇ ಇದೆ. ಅದರ ನಡುವೆನೆ ರಾಜ್ಯದಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಕಳಿಸ್ಕೊಡುವಂತ ನಿಟ್ಟಿನಲ್ಲಿ 11 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ ಅವಕಾಶ ಇದೆ. ಆ ವಿಚಾರವಾಗಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಇವತ್ತು ಕೊನೆ ದಿನ ಆಗಿತ್ತು. ಇವತ್ತು ಅಂದ್ರೆ ಜೂನ್ 13ನೇ ತಾರೀಕಿನಂದು ಈ 11 ಸ್ಥಾನಗಳಿಗೆ ಎಲೆಕ್ಷನ್ ನಡೆಯುತ್ತೆ. ಸೊ ಇವತ್ತು ನಾಮಪತ್ರ ಸಲ್ಲಿಸೋ ಕೊನೆ ದಿನ ಆಗಿತ್ತು. ಕಾಂಗ್ರೆಸ್ನಿಂದ ಯತೀಂದ್ರ ಸಿದ್ದರಾಮಯ್ಯ, NS ಬೋಸರಾಜು, K ಗೋವಿಂದರಾಜು ಸೇರಿದ ಹಾಗೆ ನಿನ್ನೆ ನೀವೆಲ್ಲ ನೋಡಿದ್ರಿ 7 ಅಭ್ಯರ್ಥಿಗಳು. ಸೊ ನಿನ್ನೆ ಫೈನಲೈಸ್ ಆಗಿತ್ತಲ್ಲ, ಅವರು ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಈ ಕಡೆ ಬಿಜೆಪಿಯಿಂದ CT ರವಿ, ರವಿಕುಮಾರ್ ಜೊತೆಗೆ MG ಮೂಳೆ ಇವತ್ತು ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಇದು ಒಂದು ಭಾಗ. ಎರಡನೇದು ಅಂತ ಅಂದ್ರೆ ಈಗ ಅಗೈನ್ ಇದೇ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂಗೆ ಮೇಲ್ಮನೆಗೆ 6 ಸ್ಥಾನಗಳಿಗೆ ಚುನಾವಣೆ ಕೂಡ ಇವತ್ತು ನಡೆದಿದೆ. ಅಂದ್ರೆ ಶಿಕ್ಷಕರ ಕ್ಷೇತ್ರದಿಂದ 3, ವಿಧಾನ ಪದವೀಧರ ಕ್ಷೇತ್ರದಿಂದ 3, ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಅದು 11 ಸ್ಥಾನ. ಅದು ಬೇರೆ. ಇದು ಪರಿಷತ್ ಸಂಬಂಧಪಟ್ಟಂಗೆ 6 ಸ್ಥಾನಗಳಿಗೆ ಸಂಬಂಧಪಟ್ಟಂಗೆ ಚುನಾವಣೆ, ಅದು ಕೂಡ ಇವತ್ತು ನಡೆದಿದೆ. ಕಾಂಗ್ರೆಸ್ನ 6 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 6 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಮೈತ್ರಿ ಅಭ್ಯರ್ಥಿಗಳು ಅಂತಂದ್ರೆ ಬಿಜೆಪಿಯಿಂದ 4, JDS-ನಿಂದ 2 ಕಣಕ್ಕಿಳಿದಿದ್ದಾರೆ. ಸೊ ಇವತ್ತು CT ರವಿ ಅವರು ಚಿಕ್ಕಮಂಗ್ಳೂರಲ್ಲಿ ಘಟಾನುಘಟಿಗಳು ಅಂದ್ರೆ ಲೆಕ್ಕ ಹಾಕ್ತಾರೆ. CT ರವಿ ಅವರು ವೋಟ್ ಮಾಡಿದ್ದಾರೆ. ಈ ಕಡೆ DK ಶಿವಕುಮಾರ್ ಕನಕಪುರದಲ್ಲಿ ವೋಟ್ ಮಾಡಿದ್ದಾರೆ. ಆಮೇಲೆ ಮತ್ತೊಂದು ಇವತ್ತು ಇಂಟ್ರೆಸ್ಟಿಂಗ್ ಆಗಿ ಕಂಡು ಬಂದಿದ್ದು ಅಂತ ಅಂದ್ರೆ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವಂತ ರಘುಪತಿ ಭಟ್ ಅವರ ಪರವಾಗಿ ಪ್ರತಾಪ ಸಿಂಹ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ. ಇದು ಬಹಳ ಕುತೂಹಲವನ್ನ ಹುಟ್ಟಿಸ್ತಾ ಇದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.